ಸಾಮಾನ್ಯವಾಗಿ ಈ ಮುಜರಾಯಿ ಖಾತೆ ಅನ್ನುವಂಥದ್ದು ಮಂತ್ರಿಗಳಾಗುವಂಥವ್ರಿಗೆ ಬಹಳ ಬೇಡದ ಖಾತೆ ಅಥವಾ ಇಷ್ಟ ಇಲ್ಲದ ಖಾತೆಯ ರೀತಿಯಲ್ಲೂ ಕೂಡ ಇತ್ತು. ತಮಗೆ ಈ ಖಾತೆ ಎಷ್ಟರ ಮಟ್ಟಿಗೆ ಕಂಫರ್ಟ್ ಅನಿಸುತ್ತೆ? ಕಳೆದ 3 ವರ್ಷಗಳಲ್ಲಿ ತಾವು ನೋಡಿದ ಪ್ರಕಾರ ಈ ಖಾತೆಯಲ್ಲಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ? ಒಂದು ಇದು ನಮ್ಮ ಹಿಂದೂಗಳಿಗೆ ದೇವಸ್ಥಾನಗಳೇನಿರೋ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದೇವರ ಅನುಯಾಯಿ ಆಗಿರ್ತಾರೆ. ಹೌದು, ಭಾಳ ಹತ್ತಿರದ ಒಂದು ಸಂಬಂಧ ದೇವರಿಗೂ ದೇವಸ್ಥಾನಕ್ಕೂ ನಮಗೆ ಹಿಂದೂ ಸಮಾಜದವ್ರಿಗೆ. ಇದನ್ನು ಚಾಲೆಂಜಾಗಿ ತಗೊಂಡೆ ಆವಾಗ. ಇದನ್ನು ಚೆನ್ನಾಗಿ ಇದರಲ್ಲೂ ಚೆನ್ನಾಗಿ ಕೆಲಸ ಮಾಡಿ ತೋರಿಸೋಣ, ಜನಕ್ಕೆ ಇನ್ನೂ ಹೆಚ್ಚಿನ ಒಂದು ಈ ಇಲಾಖೆಯಿಂದ ನಾವು ಕೆಲಸ ಮಾಡ್ಬೋದು, ಕೆಲಸ ಮಾಡಿ ತೋರಿಸೋಣ ಅಂತ ಪ್ರಯತ್ನ ಮಾಡೋ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಅತಿ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಚಾಮುಂಡಿ ಬೆಟ್ಟ ಒಂದು ವರ್ಷಕ್ಕೆ 50 ಲಕ್ಷ ಜನ ಹೋಗ್ತಾರೆ. ಅಲ್ಲಿ ಅನುಕೂಲಗಳು ಮಾಡಬೇಕು ಅಂತ ಅಲ್ಲಿ ಪ್ರಾಧಿಕಾರ ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಕೂಡ ಪ್ರಸಾದ್ ಸ್ಕೀಮಲ್ಲಿ ಕೊಟ್ಟರು. ಅದೇನೋ ಸ್ವಲ್ಪ ಮಹಾರಾಜರ ಫ್ಯಾಮಿಲಿಯವರು ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಆಮೇಲೆ ಹುಲಿಗಮ್ಮ ದೇವಸ್ಥಾನ ಏನೇನೋ ಅನುಕೂಲ ಇಲ್ಲ. ಕೊಪ್ಪಳದಲ್ಲಿ ಒಂದು 50-60 ಲಕ್ಷ ಜನ ಹೋಗ್ತಾರೆ. ಹೌದು. ಆಮೇಲೆ ಅಲ್ಲಿ ಪ್ರಾಧಿಕಾರ ಮಾಡಿ ಈಗ ಒಂದು 2-3 ಕೆಲಸಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ 2 ಕೆಲಸ ಒಂದು 50-60 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಈ 1 ವರ್ಷದಲ್ಲಿ ಮುಗಿಯುತ್ತೆ. ಅದು ವಾಟರ್ ಸಪ್ಲೈ, ಸ್ಯಾನಿಟ್ರಿ, ಆಮೇಲೆ ದೇವಸ್ಥಾನದ ಇದು ಪ್ರಾರಂಗಣ, ದೇವಸ್ಥಾನ, ಮತ್ತು ಇದು ವಸತಿ ನಿಲಯ, STPಸು, ಇದೆಲ್ಲ ಕೂಡ ಇನ್ನೊಂದು 2 ವರ್ಷದಲ್ಲಿ ಇದೆಲ್ಲ ಕೂಡ ಮಾಡ್ತೀವಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಕನಿಷ್ಠ ಒಂದು 25 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅಲ್ಲೂ ಕೂಡ 32 ಕೋಟಿ ರೂಪಾಯಿಗೆ ಕೆಲಸಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ ಅಲ್ಲಿ ವೈಡ್ನಿಂಗ್ ಆಗಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಆಮೇಲೆ ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಬರ್ತಾರೆ 5 ರಾಜ್ಯಗಳಿಂದ. ಅಲ್ಲಿ ಸುಮಾರು 215 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ್ದು 100 ಕೋಟಿ ಇದೆ ಪ್ರಸಾದ್ದು. ಅದು 215 ಕೋಟಿ ಕೆಲಸಗಳಾದರೆ ಸಾಕಷ್ಟು ಇಂಪ್ರೂವ್ಮೆಂಟ್ಸು ಆಗುತ್ತೆ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಅವ್ರದ್ದೇ ದುಡ್ಡು. ಆಮೇಲೆ ನಾನು ನೋಡಿದೆ, ಒಂದು ವರ್ಷಕ್ಕೆ 1 ಕೋಟಿ ಜನ ಬರ್ತಾರೆ. ಹೌದು. ಅಲ್ಲಿ ಫೆಸಿಲಿಟೀಸು ಸಾಕಷ್ಟು ಇರಲಿಲ್ಲ. ಅದಕ್ಕೆ ಈಗ ಸುಮಾರು 604 ಕೋಟಿಗೆ ದೇವಸ್ಥಾನದ ದುಡ್ಡು ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ 1000 ರೂಮ್ಸ್ ಬರುತ್ತೆ. ಮತ್ತು ಈಗಿರ್ತಕ್ಕಂಥ ರೂಮ್ಸ್ನ ಅಪ್ಗ್ರೇಡ್ ಮಾಡೋದು, ಆಶ್ಲೇಷ ಭವನ, ರಥಬೀದಿ, ಮತ್ತು ಡೈನಿಂಗ್ ಹಾಲ್ 5000 ಜನ ಕೂತ್ಕೊಳ್ಳುವಂಥದ್ದು, ಇದೆಲ್ಲ ಸುಮಾರು ಒಟ್ಟು 19 ಕ್ವಾರ್ಟರ್ಸು, ಎಂಪ್ಲಾಯೀಸ್ಗೆ ಕ್ವಾರ್ಟರ್ಸು, 19 ಕೆಲಸಗಳು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಈಗ ಇದೆಲ್ಲ ಹೆಚ್ಚು ಜನ ಬರ್ತಕ್ಕಂಥದ್ದು. ಒಂದು 25 ಲಕ್ಷದಿಂದ 1 ಕೋಟಿ ಜನಕ್ಕೆ ಕೋಟಿವರೆಗೂ ಬರ್ತಕ್ಕಂಥ ದೇವಸ್ಥಾನಗಳು. ಇದೆಲ್ಲ ಈಗ ನಾನು ಗಿಡ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಇನ್ನೊಂದು 2 ವರ್ಷದಲ್ಲಿ ಮರವಾಗಿ ಚೆನ್ನಾಗಿ ಬೆಳೆಯುತ್ತೆ. ಮುಂದಕ್ಕೆ ಭಕ್ತಾದಿಗಳಿಗೆ ಈ ದೇವಸ್ಥಾನಗಳಲ್ಲೆಲ್ಲ ಒಳ್ಳೆ ಪರವಾಗಿಲ್ಲಪ್ಪ, ಕರ್ನಾಟಕ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅವ್ರ ತಲೆಗೆ ಬರಬೇಕು, ಆ ರೀತಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಆದರೆ ಕಾಂಗ್ರೆಸ್ನವರನ್ನ ಹಿಂದೂ ವಿರೋಧಿಗಳು ಹೇಳುವಂಥ ರೀತಿಯಲ್ಲಿ ಟೀಕೆ ಪ್ರತಿ ಬಾರಿಯೂ ಕೂಡ ಬರ್ತಾ ಹೋಗುತ್ತಲ್ಲ. ಈಗ ತಾವು ಹೇಳ್ತಾರಂತೆ ಈ ರೀತಿ ಅಂತ ಅನುಕೂಲ ಮಾಡ್ಕೊಡ್ತೀನಿ, ವ್ಯವಸ್ಥೆ ಮಾಡಿಸ್ತಾ ಇದ್ವಿ, ಭಕ್ತರಿಗೆ ಅನುಕೂಲ ಆಗುತ್ತೆ, ಈಗ ಬೀಜ ಬಿತ್ತಿದ್ದೀವಿ, ಗಿಡ ಹಾಕಿದ್ದೀವಿ ಅಷ್ಟೇ, ಅದು ಮರ ಆಗಿ ಬೆಳೆಯುತ್ತೆ, ಅದರ ಹಣ್ಣು ಸಿಗುತ್ತೆ ಅಂತ ಹೇಳ್ತೀನಿ. ಎಷ್ಟು ಮಟ್ಟಿಗೆ ಇದು ಕಾಂಗ್ರೆಸ್ಗೆ ಈ ಇಮೇಜ್ ಯಾವ ಕಾರಣಕ್ಕಾಗಿ ಬಂತು ಅಂತ ಅನಿಸುತ್ತೆ ಇತ್ತೀಚೆಗೆ, ಅಥವಾ ಇದನ್ನು ಹೇಗೆ ತೊಡೆದು ಹಾಕಬೇಕಿದೆ ಈಗ ಅನಿಸಿದೆ? ಒಂದು ನಾವು ಕಾಂಗ್ರೆಸ್ನವರು ಎಲ್ಲಿರ್ತಕ್ಕಂಥ ಹಿಂದೂಗಳು, ಕಾಂಗ್ರೆಸ್ಸಲ್ಲಿ ಎಲ್ಲ ಜಾತಿಯವರು ಎಲ್ಲ ಇವರು ಇದ್ದಾರೆ. BJP ಅಂತೂ ಅವ್ರು ಯಾರಿಗೂ ಸೀಟೇ ಕೊಡಲ್ಲ ಬಿಡಿ, ಮುಸ್ಲಿಮ್ಸ್ಗೂ ಕೊಡಲ್ಲ, ಕ್ರಿಶ್ಚಿಯನ್ಸ್ಗೂ ಕೊಡಲ್ಲ ಅವರು. ನಾವು ನಿಜವಾದ ಹಿಂದೂಗಳೇ ಬೇರೆ, ಹಿಂದುತ್ವನೇ ಬೇರೆ. BJPಯವ್ರದ್ದು ಹಿಂದುತ್ವ ಮತಕ್ಕೋಸ್ಕರ, ಓಟ್ಗೋಸ್ಕರ ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ ಅಷ್ಟೇ. ಆದರೆ ನಮ್ಮ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹಿಂದೂಗಳು BJPಯವ್ರಿಗಿಂತಲೂ ಹೆಚ್ಚು ದೇವಸ್ಥಾನಗಳಿಗೆ ಆದ್ಯತೆ ಕೊಡ್ತೀವಿ ನಾವು. ಹೆಚ್ಚು ಶ್ರದ್ಧೆಯಿಂದ ನಾವು ನಮ್ಮ ಧರ್ಮದಲ್ಲಿ ಏನೇನಿದೆಯೋ ಆಚರಣೆಗಳು ಅದನ್ನೆಲ್ಲ ಕೂಡ ನಾವು ಪಾಲಿಸ್ತೀವಿ. ಅವರು ಚುನಾವಣೆಗೋಸ್ಕರ, ಓಟ್ಗೋಸ್ಕರ ಹಿಂದುತ್ವ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಉದಾಹರಣೆಗೆ ಈಗ ನೋಡಿ, ನನ್ನ ಒಂದು ಪೀರಿಯಡಲ್ಲೇ ಈಗ ಅವರು 4 ವರ್ಷದಲ್ಲಿ 437 ಕೋಟಿ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆ. ನಮ್ಮ ಪೀರಿಯಡಲ್ಲಿ 875 ಕೋಟಿ ಕೊಟ್ಟಿದ್ದೀವಿ ದೇವಸ್ಥಾನಗಳಿಗೆ 3 ವರ್ಷದಲ್ಲಿ. 3 ವರ್ಷದಲ್ಲಿ ಅವ್ರು 4 ವರ್ಷದಲ್ಲಿ 437 ಕೋಟಿ ಕೊಟ್ಟರು. ಅವ್ರು ಸ್ವಲ್ಪ ಮಠಗಳಿಗೆ ಜಾಸ್ತಿ ಕೊಟ್ಟರು, ನಾವು ದೇವಸ್ಥಾನಗಳಿಗೆ ಜಾಸ್ತಿ ಕೊಟ್ಟಿದ್ದೀನಿ ನಾನು.
ಆಮೇಲೆ ನಮ್ಮ ಅರ್ಚಕರಿಗೆ ಈ ಇದು ಮಾನಸ ಸರೋವರ ಮತ್ತು ಕಾಶಿ ಕೈಲಾಸ ಯಾತ್ರೆಗೆ ನಾವು ಸುಮಾರು 52,000 ಜನ ಹೋಗಿದ್ದಾರೆ 3 ವರ್ಷದಲ್ಲಿ. ಓಕೆ. ನಮ್ಮ ಅರ್ಚಕರಿಗೂ ಕಾಸು ಕೊಟ್ಟು ಹೋಗಬೇಕಾಯಿತು. ನಾನು 1,200 ಜನ ಅರ್ಚಕರಿಗೆ ಉಚಿತವಾಗಿ ಅವ್ರಿಗೆ ಮಾಡಿಕೊಟ್ಬಿಟ್ಟಿದ್ದೀನಿ. ಓಕೆ. ಆಮೇಲೆ ನಾವು ಫ್ಯಾಮಿಲಿಯವರು ಒಬ್ಬರು ಕರ್ಕೊಂಡು ಹೋಗ್ಬೇಕು ಅಂದರು, ಅದನ್ನು ಕೂಡ ಮಾಡಿಕೊಟ್ಬಿಟ್ವಿ. ಅರ್ಚಕರು ಅವ್ರ ಮನೆಯವರು ಯಾರಾದರೂ ಒಬ್ಬರು. ಒಟ್ಟು 1 ವರ್ಷಕ್ಕೆ 2,400 ಜನಕ್ಕೆ ಅರ್ಚಕರಿಗೂ ಕೂಡ ಹೋಗೋ ಅವಕಾಶ ಮಾಡಿಕೊಟ್ಟಿದ್ದೀವಿ. ನೋಡಿ, 437 ಕೋಟಿಯಲ್ಲಿ 4 ವರ್ಷದಲ್ಲಿ 875 ಕೋಟಿಯಲ್ಲಿ ಯಾರು ದೇವಸ್ಥಾನಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಈ ಅಂಕಿಅಂಶ ನೀವು RT ಆ್ಯಕ್ಟ್ ತಗೋಬೋದು. ಅವರು ಚುನಾವಣೆಗೋಸ್ಕರ ಆ ರೀತಿ ಮಾಡ್ತಾರೆ ಅಷ್ಟೇ.